ಸ್ನೇಹಿತರೆ, ಭಾರತದ ಮಾರುಕಟ್ಟೆಯಲ್ಲಿ ಅತ್ಯಂತ ಐಷಾರಾಮ ಹಾಗೂ ಅತ್ಯಂತ ನಂಬಿಕೆಗೆ ಪಾತ್ರವಾಗಿದ್ದ ಮಲ್ಟಿಪರ್ಪಸ್ ವೆಹಿಕಲ್ ಅಂತಲೇ ಗುರುತಿಸ್ಕೊಳ್ತಾ ಇದ್ದ ಟೊಯೋಟಾ ಇನೋವಾ ಕ್ರಿಸ್ಟಾ 2027 ಮಾರ್ಚ್ನ ನಂತರ ಡಿಸ್ಕಂಟಿನ್ಯೂ ಆಗ್ತಾ ಇದೆ. ಅದಕ್ಕೆ ಕಾರಣ ಭಾರತದಲ್ಲಿ ಜಾರಿಯಾಗಲಿರುವ ಕೆಫೆ 3 ನಾರ್ಮ್ಸ್. ಈ ಕೆಫೆ 3 ನಾರ್ಮ್ಸ್ ಅನ್ನ ಡೀಸೆಲ್ ಇಂಜಿನ್ನ ಜೊತೆ ಸರಿಗಟ್ಟೋದಕ್ಕೆ ಸಾಧ್ಯ ಆಗದೇ ಇರೋ ಕಾರಣದಿಂದ ಟೊಯೋಟಾ ಈ ನಿರ್ಧಾರವನ್ನು ಕೈಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ನೋಡಿದ್ರೆ ಟೊಯೋಟಾ ಇನೋವಾ ಕ್ರಿಸ್ಟಾ ಅನ್ನೋ ವೆಹಿಕಲ್ ಈಗಾಗಲೇ ನಿಗದಿತ ಅವಧಿಗೂ ಮೀರಿ ಪ್ರೊಡಕ್ಷನ್ ಅನ್ನ ಕಾಣ್ತಾ ಇದೆ. ಸಾಮಾನ್ಯವಾಗಿ ಟೊಯೋಟಾ ತನ್ನ ಕಾರುಗಳಿಗೆ ಒಂದು ಕಾಲಮಿತಿಯನ್ನು ಹಾಕ್ಕೊಂಡಿರುತ್ತೆ. ಆ ಕಾಲಮಿತಿಯ ನಂತರ ಆ ವೆಹಿಕಲ್ಗಳನ್ನು ಅವರು ಕಂಟಿನ್ಯೂ ಮಾಡೋದಿಲ್ಲ. ಆದರೆ ಇನೋವಾದ ವಿಷಯದಲ್ಲಿ ಟೊಯೋಟಾ ಕಂಪನಿ ಭಾರತೀಯರ ಬೇಡಿಕೆಗೆ ಸ್ಪಂದಿಸಲೇಬೇಕಾಯಿತು. ಪ್ರತಿ ಬಾರಿ ಆ ವೆಹಿಕಲ್ನ ಬೆಲೆ ಹೆಚ್ಚಾಗ್ತಾ ಇದ್ರೂ ಕೂಡ ಇನೋವಾದ ಬಗ್ಗೆ ಭಾರತೀಯರು ಇಟ್ಕೊಂಡಿದ್ದಂತಹ ವ್ಯಾಮೋಹ ಮಾತ್ರ ಕಡಿಮೆ ಆಗಲಿಲ್ಲ. ಹೀಗಾಗಿನೇ ಒಂದು ಬಾರಿ ಟೊಯೋಟಾ ಇನೋವಾ ಡೀಸೆಲ್ ವೆಹಿಕಲನ್ನು ಡಿಸ್ಕಂಟಿನ್ಯೂ ಮಾಡಿದ್ದ ಕಂಪನಿ ತದನಂತರ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಅದನ್ನು ಮತ್ತೆ ರೀಇಂಟ್ರೊಡ್ಯೂಸ್ ಕೂಡ ಮಾಡ್ತು. ಗೆಳೆಯರೆ, ಈ ಇನೋವಾ ವೆಹಿಕಲ್ ಇದೆಯಲ್ಲ, ಇದರ ಕತೆ ಆರಂಭ ಆಗೋದು 2004ರಲ್ಲಿ. ಅವತ್ತಿಗೆ ಭಾರತಕ್ಕೆ ಟೊಯೋಟಾ ಕಂಪನಿ ಕಾಲಿಟ್ಟು ಹೆಚ್ಚು ವರ್ಷಗಳೇನೂ ಆಗಿರಲಿಲ್ಲ. ಆದರೆ ಅದು ಹೊರತಂದಿದ್ದ ಟೊಯೋಟಾ ಕ್ವಾಲಿಸ್ ಅನ್ನೋ ವಾಹನ ಭಾರತೀಯರ ಮೆಚ್ಚುಗೆಯನ್ನು ಪಡ್ಕೊಂಡಿತ್ತು. ಅಲ್ಲಿವರೆಗೂ ಭಾರತದ ರಸ್ತೆಯನ್ನು ಆಳ್ತಾ ಇದ್ದ ಟಾಟಾ ಸುಮೋ ವೆಹಿಕಲ್ಗೆ ಅತ್ಯಂತ ನಿಕಟ ಪ್ರತಿಸ್ಪರ್ಧಿಯಾಗಿ ಟೊಯೋಟಾ ಕ್ವಾಲಿಸ್ ಕಾಣಿಸ್ಕೊಳ್ತು. ಹಾಗೂ ಕ್ವಾಲಿಸ್ನ ಆರಾಮದಾಯಕ ಪ್ರಯಾಣ ಭಾರತೀಯರಿಗೆ ಹಿಡಿಸ್ತು. ಹಾಗಾಗಿನೇ ಕ್ವಾಲಿಸ್ ವೆಹಿಕಲ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ರಸ್ತೆಯಲ್ಲಿ ಕಾಣಿಸ್ಕೊಳ್ತಾ ಇದ್ವು. ಇದಾದ ನಂತರ 2004ರಲ್ಲಿ ಟೊಯೋಟಾ ಕಂಪನಿ ಇನೋವಾ ವೆಹಿಕಲ್ನ ಇಂಟ್ರೊಡ್ಯೂಸ್ ಮಾಡ್ತು. ಆ ವೆಹಿಕಲ್ 5 ಡೋರ್ ಹಾಗೂ ಫ್ರಂಟ್ ಇಂಜಿನ್ನ ಜೊತೆಗೆ ರಿಯರ್ ವೀಲ್ ಡ್ರೈವ್ ಅನ್ನು ಕೂಡ ಹೊಂದಿತ್ತು. ಬಾಡಿ ಆನ್ ಫ್ರೇಮ್ ಮಾದರಿಯಲ್ಲಿ, ಅಂದರೆ ಈ ಹಿಂದಿದ್ದ ಟೊಯೋಟಾ ಕ್ವಾಲಿಸ್ನ ಮಾದರಿಯಲ್ಲೇ ನಿರ್ಮಾಣ ಆಗಿದ್ದ ಇನೋವಾ ಮೊದಲಿಗೆ ಬಂದಾಗ ಭಾರತೀಯರಿಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಯಾಕೆಂದರೆ ಅವತ್ತಿಗೆ ಆ ವಾಹನ ತುಂಬ ದೊಡ್ಡದಾಗಿ ಕಾಣ್ತಾ ಇತ್ತು. ಆದರೆ ಆ ವಾಹನದಲ್ಲಿನ ಐಷಾರಾಮ ಹಾಗೂ ಕಂಫರ್ಟ್ ಭಾರತೀಯರಿಗೆ ನಿಧಾನವಾಗಿ ಅರ್ಥ ಆಗ್ತಾ ಹೋಯಿತು. ಹೀಗಾಗಿ ವರ್ಷದಿಂದ ವರ್ಷಕ್ಕೆ ಇನೋವಾ ವಾಹನಗಳ ಮಾರಾಟ ಕೂಡ ಹೆಚ್ಚಾಗ್ತಲೇ ಹೋಯಿತು. ಇನ್ನು ಈ ಇನೋವಾ ವಾಹನವನ್ನು 2016ರ ಮೇವರೆಗೂ ಕೂಡ ಟೊಯೋಟಾ ಕಂಪನಿ ಮುಂದುವರಿಸಿತ್ತು. ಆದರೆ ಅಷ್ಟರಲ್ಲೇ ಆ ವಾಹನಕ್ಕೆ 4 ಬಾರಿ ಬದಲಾವಣೆಗಳನ್ನು ಕೂಡ ತಂತು. 2004ರಲ್ಲಿ ಬಂದಂತಹ ವೆಹಿಕಲ್ಗೆ 2006ರಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆಗಳನ್ನು ತಂದಂತಹ ಕಂಪನಿ 2009ರಲ್ಲಿ ತುಸು ಹೆಚ್ಚೆ ಅನ್ನುವ ಹಾಗೆ ಬದಲಾವಣೆಗಳನ್ನು ಮಾಡ್ತು. ಆನಂತರ 2012 ಹಾಗೂ 2013ರಲ್ಲಿ ಟೈಪ್ 3 ವಾಹನವನ್ನು ಬಿಡುಗಡೆ ಮಾಡಿದ್ದ ಕಂಪನಿ 2014ರ ಹೊತ್ತಿಗೆ ಮತ್ತೊಂದು ಬದಲಾವಣೆಗಳನ್ನು ಕೂಡ ತಂತು. ಪ್ರತಿ ಬಾರಿ ಕೂಡ ಇನೋವಾದಲ್ಲಿ ಬದಲಾವಣೆಗಳು ಆದಾಗ ಆ ವಾಹನದ ಅಂದ ಇನ್ನಷ್ಟು ಹೆಚ್ಚಾಗ್ತಾ ಹೋಯಿತು. ಹಾಗೇನೆ ಆ ವಾಹನದಲ್ಲಿ ಕೊಟ್ಟಿದ್ದಂತಹ ಕಂಫರ್ಟ್ ಹಾಗೂ ರೈಡ್ ಕ್ವಾಲಿಟಿಯನ್ನು ಟೊಯೋಟಾ ಮೇಂಟೈನ್ ಮಾಡ್ತಾ ಬಂತು. ಇದೆಲ್ಲದರ ಜೊತೆಗೆ ಟೊಯೋಟಾ ಇನೋವಾದ ಮತ್ತೊಂದು ಹೆಗ್ಗಳಿಕೆ ಅಂತಂದರೆ ಆ ವಾಹನದ ರಿಲಯಬಿಲಿಟಿ. ಅಂದರೆ ಸಾಮಾನ್ಯವಾಗಿ ಒಂದು ವಾಹನವನ್ನು 1 ಲಕ್ಷನೋ 2 ಲಕ್ಷ ಕಿಲೋಮೀಟರ್ಗಳು ಓಡಿಸಿದ ನಂತರ ಅವು ಹೆಚ್ಚು ಖರ್ಚಿಗೆ ಬರ್ತದೆ, ಅದರ ಇಂಜಿನ್ಗಳು ರಿಪೇರಿಗೆ ಬರ್ತವೆ. ಆದರೆ ಟೊಯೋಟಾ ಇನೋವಾದಲ್ಲಿ ಈ ರೀತಿಯ ಸಮಸ್ಯೆಗಳು ಇರಲಿಲ್ಲ. ಇನೋವಾದ ಇಂಜಿನ್ ಸುದೀರ್ಘ ಬಾಳಿಕೆ ಬರುತ್ತೆ ಅನ್ನೋದನ್ನು ಭಾರತದಲ್ಲಿನ ಗ್ರಾಹಕರು ಕಂಡುಕೊಂಡ್ರು. ಹಾಗಾಗಿನೇ ಈ ವಾಹನಕ್ಕಿದ್ದ ಬೇಡಿಕೆ ಇನ್ನಷ್ಟು ಹೆಚ್ಚಾಯಿತು. ಟೂರ್ ಆಪರೇಟರ್ಗಳು ಕೂಡ ಈ ವಾಹನಗಳನ್ನು ಹೆಚ್ಚಾಗಿ ತಗೊಂಡ್ರು. ಸಾಕಷ್ಟು ವಾಹನಗಳು 8ರಿಂದ 10 ಲಕ್ಷ ಕಿಲೋಮೀಟರ್ ಓಡಿದ್ರೂ ಕೂಡ ಇಂಜಿನ್ ರಿಪೇರಿ ಬಂದಿಲ್ಲ ಅನ್ನೋದೇ ಈ ವಾಹನದ ಹೆಗ್ಗಳಿಕೆ ಆಗ್ತಾ ಹೋಯಿತು. ಹೀಗಾಗಿ ಟೊಯೋಟಾ ಇನೋವಾದ ಮೇಲಿನ ನಂಬಿಕೆ ಇನ್ನಷ್ಟು ಹೆಚ್ಚಾಗ್ತಾ ಹೋಯಿತು. ಆ ವಾಹನವನ್ನು ಖರೀದಿಸಬಲ್ಲ ಶಕ್ತಿ ಇರುವಂತಹವರು ಇನೋವಾನ ತಮ್ಮ ಮನೆಗೆ ಬರಮಾಡಿಕೊಳ್ತಲೇ ಹೋದ್ರು. ಇನ್ನು 2016ರ ಮೇನಲ್ಲಿ ಇನೋವಾ ತನ್ನ 2ನೇ ತಲೆಮಾರಿನ ವಾಹನವನ್ನು ಬಿಡುಗಡೆ ಮಾಡ್ತು. ಅದೇ ಇನೋವಾ ಕ್ರಿಸ್ಟಾ. ಇಲ್ಲೇ ಇನೋವಾ ಕ್ರಿಸ್ಟಾದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಲಾಗಿತ್ತು. ಯಾಕೆಂದರೆ ಈ ಹಿಂದಿದ್ದ ಇನೋವಾ 2.5 ಲೀಟರ್ ಡೀಸೆಲ್ ಇಂಜಿನ್ನ ಹೊಂದಿದರೆ 100 BHPಗಳಷ್ಟು ಶಕ್ತಿಯನ್ನು ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಆದರೆ 2016ರಲ್ಲಿ ಬಿಡುಗಡೆಯಾದ ಇನೋವಾ ಕ್ರಿಸ್ಟಾಗೆ 2 ವಿವಿಧ ಇಂಜಿನ್ಗಳನ್ನು ಟೊಯೋಟಾ ಕಂಪನಿ ಕೊಡ್ತು. ಅದರಲ್ಲಿ ಒಂದು 2.4 ಲೀಟರ್ ಇಂಜಿನ್ ಆದರೆ ಮತ್ತೊಂದು 2.8 ಲೀಟರ್ ಡೀಸೆಲ್ ಇಂಜಿನ್ ಆಗಿತ್ತು. 2.4 ಲೀಟರ್ ಇಂಜಿನ್ನಲ್ಲಿ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಅನ್ನು ಕೊಟ್ಟರೆ 2.8 ಇಂಜಿನ್ಗೆ ಆಟೋಮೆಟಿಕ್ ಗೇರ್ ಬಾಕ್ಸ್ ಅನ್ನು ಕೊಡಲಾಗಿತ್ತು. ಇನ್ನು ಈ ಇನೋವಾ ಕ್ರಿಸ್ಟಾ 3 ವೇರಿಯಂಟ್ಗಳಲ್ಲಿ ಲಭ್ಯ ಆಗ್ತಾ ಇತ್ತು. G,
ವಿ ಹಾಗೂ ಝೆಡ್ ವೇರಿಯಂಟ್ಗಳನ್ನು ಟೊಯೋಟಾ ಕಂಪನಿ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಈ ವಾಹನವನ್ನು ಕೂಡ ಟೂರ್ ಆಪರೇಟರ್ಗಳಿಂದ ಹಿಡಿದು ಪರ್ಸನಲ್ ಬಳಕೆಗೆ ತೆಗೆದುಕೊಳ್ಳೋರು ಕೂಡ ಮುಗಿಬಿದ್ದು ಕೊಂಡ್ಕೊಂಡ್ರು. ಅದರಲ್ಲೂ ಇನೋವಾ ಕ್ರಿಸ್ಟಾದ ಬೆಲೆ ಇನೋವಾದ ಬೆಲೆಗಿಂತಲೂ ಹೆಚ್ಚಾಗಿದ್ರೂ ಕೂಡ ಅದನ್ನು ಭರಿಸಬಲ್ಲ ಶಕ್ತಿ ಇದ್ದಂಥವರು ಟೊಯೋಟಾ ಇನೋವಾನ ತಮ್ಮ ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ರು. ಯಾಕೆಂದರೆ ಟೊಯೋಟಾ ಇನೋವಾದ ಹೆಚ್ಚುಗಾರಿಕೆನೇ ಆಗಿತ್ತು. ಅದರಲ್ಲಿನ ಕಂಫರ್ಟ್, ಅದರಲ್ಲಿನ ರೈಡ್ ಕ್ವಾಲಿಟಿ, ಸುದೀರ್ಘ ಬಾಳಿಕೆಯ ಇಂಜಿನ್, ಲೋ ಮೇಂಟೆನೆನ್ಸ್ ಇದೆಲ್ಲವೂ ಕೂಡ ಟೊಯೋಟಾ ಇನೋವಾದ ಬೇಡಿಕೆಯನ್ನು ಮತ್ತಷ್ಟು ಹೆಚ್ಚಿಸ್ತಲೇ ಹೋಯಿತು. ಹೀಗೆ 2022-23 ಟೊಯೋಟಾ ಇನೋವಾ ಕ್ರಿಸ್ಟಾ ಪ್ರೊಡ್ಯೂಸ್ ಆಗ್ತಲೇ ಬಂತು. ಈ ನಡುವೆ ದೆಹಲಿಯಲ್ಲಿ 2000 cc ಮೇಲಿನ ಡೀಸೆಲ್ ಇಂಜಿನ್ ವಾಹನಗಳನ್ನು ನಿಷೇಧಿಸಿದ ಕಾರಣ ಟೊಯೋಟಾ ಕಂಪನಿ 2.7 ಲೀಟರ್ನ ಪೆಟ್ರೋಲ್ ಇಂಜಿನ್ನನ್ನು ಇನೋವಾ ಕ್ರಿಸ್ಟಾಗೆ ಅಳವಡಿಸಿತು. ಆ ಇಂಜಿನ್ನ ವಾಹನಗಳು ಕೂಡ ದೇಶಾದ್ಯಂತ ಮಾರಾಟ ಆದವು. ಆದರೆ ಡೀಸೆಲ್ ಇಂಜಿನ್ನ ಶಕ್ತಿ ಹಾಗೂ ಮೈಲೇಜ್ನ ಕಾರಣದಿಂದ ಪೆಟ್ರೋಲ್ ಇಂಜಿನ್ ವೆಹಿಕಲ್ಗಳನ್ನು ತೆಗೆದುಕೊಳ್ಳುವವರ ಸಂಖ್ಯೆ ದೆಹಲಿಯನ್ನು ಬಿಟ್ಟು ಬೇರೆ ಕಡೆಯಲ್ಲಿ ಕಡಿಮೆ ಆಗಿತ್ತು. ಈ ಸಂದರ್ಭದಲ್ಲಿ ಟೊಯೋಟಾ ತನ್ನ 3ನೇ ಜನರೇಷನ್ನ ಇನೋವಾ ಹೈಕ್ರಾಸನ್ನು ಬಿಡುಗಡೆ ಮಾಡಿತು. ಆ ವೆಹಿಕಲ್ 2 ಲೀಟರ್ ಪೆಟ್ರೋಲ್ ಇಂಜಿನ್ನ ಹೊಂದಿದ್ದು CVT ಗೇರ್ ಬಾಕ್ಸನ್ನು ಹೊಂದಿತ್ತು. ಇನೋವಾ ಹೈಕ್ರಾಸ್ ಸ್ಟ್ರಾಂಗ್ ಹೈಬ್ರಿಡ್ ಇಂಜಿನನ್ನು ಕೂಡ ಹೊಂದಿರುವ ಕಾರಣದಿಂದ ಅದು ಪೆಟ್ರೋಲ್ ವಾಹನವೇ ಆಗಿದ್ರೂ ಕೂಡ ಮೈಲೇಜಲ್ಲಿ ಡೀಸೆಲ್ ಎಂಜಿನ್ಗಿಂತ ಬೆಟರ್ ಅಂತ ಅನ್ನಿಸ್ಕೊಳ್ತು. ಹೀಗಿದ್ದರೂ ಆ ವೆಹಿಕಲ್ ಯೂನಿಬಾಡಿ ಆಗಿತ್ತು ಹಾಗೂ ಫ್ರಂಟ್ ವೀಲ್ ಡ್ರೈವ್ ವೆಹಿಕಲ್ ಆಗಿದ್ದ ಕಾರಣ ಹೆಚ್ಚು ಜನರಿಗೆ ಅದು ಇಷ್ಟ ಆಗಲಿಲ್ಲ. ಹಾಗಾಗಿನೇ ಟೊಯೋಟಾ ಇನೋವಾ ಕ್ರಿಸ್ಟಾದ ಬೇಡಿಕೆ ಹೆಚ್ಚಾಗ್ತಲೇ ಹೋಯಿತು. ಬೇಡಿಕೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಟೊಯೋಟಾ ಕಂಪನಿ ಕೂಡ ವಾಹನದ ಬೆಲೆಯನ್ನು ಮತ್ತಷ್ಟು ಮಗದಷ್ಟು ಹೆಚ್ಚು ಮಾಡ್ತಲೇ ಹೋಯಿತು. ಗೆಳೆಯರೆ, ಇಲ್ಲೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. 2018ರಲ್ಲಿ ಇನೋವಾ ಕ್ರಿಸ್ಟಾದ ಟಾಪ್ ಎಂಡ್ನ ಬೆಲೆ 25,50,000 ರೂಪಾಯಿಯ ಆಜುಬಾಜಲ್ಲಿತ್ತು. ಅದೇ ಈಗ ಆ ಬೆಲೆ 33 ಲಕ್ಷದವರೆಗೂ ಹೆಚ್ಚಾಗಿದೆ. ಅಂದರೆ ಸುಮಾರು 7 ಲಕ್ಷ ರೂಪಾಯಿಗಳಷ್ಟು ಆ ವಾಹನದ ಬೆಲೆ ಹೆಚ್ಚಾಗಿದೆ. ಹೀಗಿದ್ದರೂ ಕೂಡ ಟೊಯೋಟಾ ಇನೋವಾ ಕ್ರಿಸ್ಟಾದ ಸೇಲ್ನಲ್ಲಿ ಇಳಿಕೆ ಕಂಡು ಬಂದಿಲ್ಲ. ಹೀಗಾಗಿನೇ ಈ ವಾಹನ ಭಾರತದ ಅತ್ಯಂತ ಜನಪ್ರಿಯ ವಾಹನ ಅಂತ ಕರೆಸ್ಕೊಳ್ತಾ ಇರೋದು. ಇಂತಹ ವಾಹನವನ್ನು ಈಗ ಟೊಯೋಟಾ ಕಂಪನಿ 2027 ಮಾರ್ಚ್ನಿಂದ ಡಿಸ್ಕಂಟಿನ್ಯೂ ಮಾಡೋದಕ್ಕೆ ಹೊರಟಿದೆ. ಅದಕ್ಕೆ ಕಾರಣ ಕೆಫೆ 3 ನಾರ್ಮ್ಸ್. ಈ ಕೆಫೆ 3 ನಾರ್ಮ್ಸ್ ಹಾಗೂ ಭಾರತ್ ಸ್ಟೇಜ್ ನಾರ್ಮ್ಸ್ ಏನಿದೆ ಇದೆರಡು ಬೇರೆ ಬೇರೆ ಆಗಿದೆ. ಕೆಫೆ 3 ನಾರ್ಮ್ಸ್ನ ಜಾರಿಗೆ ತರೋದ್ರ ಮೂಲಕ ಭಾರತದಲ್ಲಿ ಅತಿ ಹೆಚ್ಚಾಗಿ ಹೈಬ್ರಿಡ್ ಕಾರ್ಗಳು ಹಾಗೂ ಎಲೆಕ್ಟ್ರಿಕ್ ಕಾರ್ಗಳನ್ನು ಉತ್ಪಾದಿಸುವ ಗುರಿಯನ್ನು ಭಾರತ ಸರ್ಕಾರ ಹಾಕ್ಕೊಂಡಿದೆ. ಯಾಕೆಂದರೆ ಈ ಕಾರುಗಳಲ್ಲಿ ಎಮಿಷನ್ನ ಸಮಸ್ಯೆ ಡೀಸೆಲ್ ಕಾರುಗಳಿಗಿಂತ ಕಡಿಮೆ ಇರುತ್ತೆ. ಇಲ್ಲೊಂದು ಲೆಕ್ಕವನ್ನು ನೋಡೋದಾದರೆ ಈ ಕೆಫೆ 3 ನಾರ್ಮ್ಸ್ ಇದೆಯಲ್ಲ, ಇದು 2017ರಿಂದಲೇ ಜಾರಿಗೆ ಬಂದಿದೆ. 2017ರಿಂದ 2022 ನಡುವೆ ಈ ಕೆಫೆ ನಾರ್ಮ್ಸ್ನ ಪ್ರಕಾರ ಒಂದು ವಾಹನ ಪ್ರತಿ ಕಿಲೋಮೀಟರ್ ರನ್ ಆದರೆ ಅಲ್ಲಿ 130 ಗ್ರಾಮ್ನಷ್ಟು ಕಾರ್ಬನ್ ಡೈಆಕ್ಸೈಡ್ನ ಹೊರ ಹಾಕುವುದಕ್ಕೆ ಅವಕಾಶವನ್ನು ಕೊಡಲಾಗಿತ್ತು. ಹಾಗೆಯೇ ಕೆಫೆ 2 ನಾರ್ಮ್ಸ್ ಅಂದರೆ 2022ರಿಂದ 2027ವರೆಗಿನ ಅಂದರೆ ಈ ಅವಧಿಯಲ್ಲಿ ಒಂದು ಕಾರ್ ಪ್ರತಿ ಕಿಲೋಮೀಟರ್ ಸಂಚಾರ ಮಾಡಿದ್ರೆ 113 ಗ್ರಾಮ್ಗಳಷ್ಟು ಕಾರ್ಬನ್ ಡೈಆಕ್ಸೈಡನ್ನು ಹೊರ ಹಾಕೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಇನ್ನು ಕೆಫೆ 3 ಅಂದರೆ 2027ರಿಂದ 2032ವರೆಗೂ ಈ ಕೆಫೆ 3 ನಾರ್ಮ್ಸ್ ಜಾರಿಯಲ್ಲಿರುತ್ತೆ. ಈ ಸಂದರ್ಭದಲ್ಲಿ ಪ್ರತಿ ವಾಹನ 1 ಕಿಲೋಮೀಟರ್ ರನ್ ಆದರೆ ಅದರಿಂದ 91.79 ಗ್ರಾಮ್ನಷ್ಟು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡ್ಬೋದು ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ 2032ರಿಂದ 37 ನಡುವೆ ಕೆಫೆ 4 ನಾರ್ಮ್ಸ್ ಜಾರಿಗೆ ಬರುತ್ತೆ. ಆಗ ಪ್ರತಿ ವಾಹನ 1 ಕಿಲೋಮೀಟರ್ ರನ್ ಆದರೆ ಕೇವಲ 70 ಗ್ರಾಮ್ನಷ್ಟು ಕಾರ್ಬನ್ ಡೈಆಕ್ಸೈಡನ್ನು ಮಾತ್ರ ಬಿಡುಗಡೆ ಮಾಡಬೇಕು ಅನ್ನೋ ಲೆಕ್ಕಾಚಾರಗಳಿವೆ. ಹಾಗಂತ ಇಲ್ಲಿ ಎಲ್ಲ ವಾಹನಗಳು ಈ ನಾರ್ಮ್ಸನ್ನು ಫಾಲೋ ಮಾಡುತ್ವಾ? ಖಂಡಿತ ಇಲ್ಲ. ಇಲ್ಲಿ ಪ್ರತಿ ಕಂಪನಿಗೂ ಒಂದು ಟಾರ್ಗೆಟನ್ನು ಕೊಡಲಾಗಿದೆ. ಅಂದರೆ ಉದಾಹರಣೆಗೆ ಹೇಳೋದಾದರೆ ಈಗ ಮಾರುತಿ ಕಂಪನಿಯನ್ನೇ ತೆಗೆದುಕೊಳ್ಳೋಣ. ಮಾರುತಿ ಕಂಪನಿಯಲ್ಲಿ ಹೈಬ್ರಿಡ್ ವೆಹಿಕಲ್ಗಳಿವೆ, ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್ಗಳಿವೆ. ಹಾಗೆಯೇ ಈಗ ಎಲೆಕ್ಟ್ರಿಕ್ ವೆಹಿಕಲನ್ನು ಕೂಡ ಮಾರುತಿ ಬಿಡುಗಡೆ ಮಾಡ್ತಾ ಇದೆ. ಸೊ ಈ ಕಂಪನಿಯಲ್ಲಿ ವಾರ್ಷಿಕವಾಗಿ 1 ಲಕ್ಷ ವಾಹನಗಳು ಮಾರಾಟ ಆಗುತ್ತವೆ. ಹೀಗೆ ಮಾರಾಟ ಆಗುವಂತಹ ವಾಹನಗಳ ಪೈಕಿ ಅವು ಅಂದಾಜು ಎಷ್ಟು ಕಿಲೋಮೀಟರ್ಗಳಷ್ಟು ರನ್ ಆಗುತ್ತವೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಹಾಗೆಯೇ ಪ್ರತಿ ವಾಹನದ ಬಾಡಿ ವೆಯ್ಟ್ನ ಮೇಲೆ
ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣವನ್ನು ನಿಗದಿಪಡಿಸಲಾಗಿರುತ್ತೆ. ಸೊ ಮಾರುತಿ ಕಂಪನಿಯಿಂದ ಒಂದು ಬ್ರೆಜಾನೋ, ಒಂದು ಜಿಮ್ನಿಯೋ ಮಾರಾಟ ಆದರೆ ಅದಕ್ಕೆ ಸರಿಯಾಗಿ ಸಣ್ಣ ವಾಹನಗಳು ಕೂಡ ಮಾರಾಟ ಆಗಬೇಕು. ಹಾಗೆಯೇ ಅದೇ ಸಂದರ್ಭದಲ್ಲಿ ಸ್ಟ್ರಾಂಗ್ ಹೈಬ್ರಿಡ್ ಅಂತ ಕರೆಸಿಕೊಳ್ಳುವ ಗ್ರ್ಯಾಂಡ್ ವಿಟಾರಾದಂತಹ ವಾಹನ ಕೂಡ ಮಾರಾಟ ಆದ ಪಕ್ಷದಲ್ಲಿ ಮಾರುತಿ ಕಂಪನಿಗೆ ಕೊಡಲಾಗಿರುವ ಕಾರ್ಬನ್ ಲಿಮಿಟ್ ಏನಿದೆ ಅದು ಒಂದು ಹಂತಕ್ಕೆ ಮ್ಯಾಚ್ ಆಗ್ಬೋದು. ಒಂದು ವೇಳೆ ಆ ಕಂಪನಿಯ ವಾಹನಗಳ ಮಾರಾಟದಲ್ಲಿ ಹೈಬ್ರಿಡ್ ವಾಹನಗಳು ಹಾಗೂ ಸಣ್ಣ ಕಾರುಗಳ ಮಾರಾಟ ಆಗದೇ ಇದ್ದ ಪಕ್ಷದಲ್ಲಿ ಆ ಕಂಪನಿಗೆ ಕೊಡಲಾಗಿರುವ ಕಾರ್ಬನ್ ಲಿಮಿಟನ್ನು ಅದು ಕ್ರಾಸ್ ಮಾಡುತ್ತೆ. ಆಗ ಕಂಪನಿಯ ಮೇಲೆ ಸರ್ಕಾರ ಫೈನನ್ನು ಕೂಡ ಹಾಕ್ಬೋದು. ಇಲ್ಲಿ ಸಣ್ಣ ಕಾರುಗಳಿಗೆ ಹಾಗೂ ಪೆಟ್ರೋಲ್ ವೆಹಿಕಲ್ಗಳಿಗೆ ಸರ್ಕಾರ ವಿಧಿಸಿರುವ ನಾರ್ಮ್ಸನ್ನು ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಬಹುದು. ಆದರೆ ದೊಡ್ಡ ದೊಡ್ಡ ವೆಹಿಕಲ್ಗಳಿಗೆ, ಅದರಲ್ಲೂ ಡೀಸೆಲ್ ಕಾರುಗಳಿಗೆ ಅದನ್ನು ಅಳವಡಿಸಿಕೊಳ್ಳೋದು ಕಷ್ಟ ಅನ್ನೋದನ್ನು ಟೊಯೋಟಾ ಕಂಪನಿ ಮನಗಂಡಿದೆ. ಹೀಗಾಗಿನೇ ಅತ್ಯಂತ ಬೇಡಿಕೆಯನ್ನು ಹೊಂದಿರುವ ಕಂಪನಿಯಲ್ಲೇ ಅತಿ ಹೆಚ್ಚು ಮಾರಾಟ ಆಗುವ ಟೊಯೋಟಾ ಇನೋವಾ ಕ್ರಿಸ್ಟಾದ ತಯಾರಿಕೆಗೆ ಕಂಪನಿ ಬ್ರೇಕ್ ಹಾಕೋದಕ್ಕೆ ನಿರ್ಧಾರ ಮಾಡಿದೆ. ಇದಕ್ಕೆ ಪರ್ಯಾಯವಾಗಿ ಟೊಯೋಟಾ ಕಂಪನಿ ಇನೋವಾ ಹೈಕ್ರಾಸ್ ಹೈಬ್ರಿಡ್ ವೆಹಿಕಲನ್ನು ಹೆಚ್ಚು ಮಾರಾಟ ಮಾಡುವ ನಿರ್ಧಾರವನ್ನು ಕೈಗೊಳ್ತಾ ಇದೆ. ಸದ್ಯಕ್ಕೆ ಇನೋವಾದಷ್ಟು ಕಂಫರ್ಟ್ ಆಗಿರುವಂತಹ 7 ಸೀಟರ್ ವೆಹಿಕಲ್ ಅಥವಾ 8 ಸೀಟರ್ ವೆಹಿಕಲ್ ಮಾರುಕಟ್ಟೆಯಲ್ಲಿ ಯಾವುದೂ ಕೂಡ ಇಲ್ಲ. 3 ರೋಗಳಲ್ಲೂ ಕೂಡ ಆರಾಮದಾಯಕವಾಗಿ ಕುಳಿತುಕೊಳ್ಳೋದಕ್ಕೆ ಟೊಯೋಟಾ ಇನೋವಾದಲ್ಲಿ ಸಾಧ್ಯ ಆಗುತ್ತೆ. ಆ ರೀತಿಯಾದ ಮತ್ತೊಂದು ವೆಹಿಕಲ್ ಮಾರುಕಟ್ಟೆಯಲ್ಲಿ ಇಲ್ಲದೇ ಇರೋ ಕಾರಣದಿಂದ ಟೊಯೋಟಾ ತನ್ನ ಇನೋವಾ ಹೈಕ್ರಾಸನ್ನೇ ಪರ್ಯಾಯ ವಾಹನವಾಗಿ ಬಿಂಬಿಸೋದಕ್ಕೆ ಪ್ರಯತ್ನವನ್ನು ಕೂಡ ಪಡ್ತಾ ಇದೆ. ಒಟ್ಟಿನಲ್ಲಿ ಲೆಜೆಂಡ್ ವೆಹಿಕಲ್ ಅಂತಲೇ ಅನ್ನಿಸ್ಕೊಳ್ತಾ ಇದ್ದ ಟೊಯೋಟಾ ಇನೋವಾ ಕ್ರಿಸ್ಟಾ 2027 ನಂತರ ರಸ್ತೆಯಿಂದ ಕಾಣೆ ಆಗುತ್ತೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಆದರೆ ಇಲ್ಲಿ ಕಂಪನಿ ಆ ಇನೋವಾ ಕ್ರಿಸ್ಟಾದ ಬೇಡಿಕೆಯನ್ನು ಬಳಸಿಕೊಂಡು ಅದಕ್ಕೆ ಹೈಬ್ರಿಡ್ ಅಥವಾ ಎಲೆಕ್ಟ್ರಿಕ್ ಇಂಜಿನನ್ನು ಅಳವಡಿಸಿದ್ದೇ ಆದಲ್ಲಿ ಇನೋವಾ ಬೇರೆಯದ್ದೇ ರೀತಿಯಲ್ಲಿ ನಮ್ಮ ಮುಂದೆ ಬರಬಹುದು. ಈಗಾಗಲೇ ಇನೋವಾ ಕ್ರಿಸ್ಟಾದ EV ಮಾಡೆಲ್ ಇಂಡೋನೇಷ್ಯಾದಲ್ಲಿ ಡಿಸ್ಪ್ಲೇ ಕೂಡ ಆಗಿದೆ. ಸೊ ಇನೋವಾ ಡೀಸೆಲ್ ವೆಹಿಕಲ್ ನಮ್ಮಿಂದ ಕಣ್ಮರೆ ಆದರೂ ಕೂಡ ಅದು ಮತ್ತೊಂದು ರೀತಿಯಲ್ಲಿ ಭಾರತದ ಮಾರುಕಟ್ಟೆಯಲ್ಲಿ ಕಾಣಿಸ್ಕೊಳ್ಳುತ್ತಾ, ಇದಕ್ಕೆ ಕಂಪನಿನೇ ಉತ್ತರ ಕೊಡಬೇಕು. ಇದು ಗೆಳೆಯರೆ ಭಾರತೀಯರ ಅಚ್ಚುಮೆಚ್ಚಿನ ಇನೋವಾ ಕ್ರಿಸ್ಟಾ ಮಾರುಕಟ್ಟೆಯಿಂದ ಹೊರ ಹೋಗ್ತಾ ಇರೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.